ನಾನು ಜಸ್ಟ್ ಒಂದು 3 ಸಿಂಪಲ್ ಕ್ವಶನ್ ಕೇಳ್ತೀನಿ. ಬಂದಿದ ತಕ್ಷಣ ನೀವು ಆತರ ಲಾಠಿ ಚಾರ್ಜ್ ಮಾಡೋದಕ್ಕೆ ನಿಮಗೆ ಎಲ್ಲಿಂದ ಪರ್ಮಿಷನ್ ಸಿಕ್ಕಿತ್ತು? ಜನಗಳ ಮೇಲೆ ಆತರ ಹೊಡೆದಾಡಿದ್ರಲ್ಲ, ಜನಗಳ ಮೇಲೆ ಬಿಡಿ, ಪೊಲೀಸ್ ಅವರೇ ಹೊಡೆದಾಡ್ಕೊಂಡಿದ್ದಾರೆ. ವಿಡಿಯೋನ ಕರೆಕ್ಟ್ ಆಗಿ ಒಂದ್ಸಲ ಅಬ್ಸರ್ವ್ ಮಾಡಿ ನೋಡಿ. ಆ ಅರ್ಜೆನ್ಸಿಯಲ್ಲಿ ಅವ್ರಿಗೇನು ಕಳಿಸ್ಬಿಡ್ಬೇಕು ಎಲ್ಲರನ್ನು ಅಲ್ಲಿಂದ. ವಿಷಯ ಸಾಲ್ವ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ಇದೇ ತರ ತೊಂದರೆ ಆದ್ರೆ ಮತ್ತೆ ಇದೇ ತರ ಗುಂಡಾಗಿರಿ ಮಾಡೋದಷ್ಟೇ ಇವ್ರ ಕೆಲಸ. ಪೊಲೀಸ್ ಅವರೇ ಹೊಡೆದಾಡ್ಕೋತಾ ಇದ್ದಾರೆ. ಅಲ್ಲಿರೋ ಪ್ಯಾಸೆಂಜರ್ಸ್ಗೆಲ್ಲ ಹೊಡಿತಾ ಇದ್ದಾರೆ ಅಂತಂದ್ರೆ ಪ್ಯಾಸೆಂಜರ್ಸ್ ದುಡ್ಡು ಕೊಟ್ಟು ಟ್ರೈನಿಗೆ ಬಂದು ಕೂತಿರೋದು ಇವ್ರ ಹತ್ರ ಒದೆ ತಿನ್ನೋದಿಕ್ಕ? ಈ ಪೊಲೀಸ್ ಅವ್ರ ಹತ್ರ ಒದೆ ತಿನ್ನೋದಕ್ಕೆ ಅವ್ರು ದುಡ್ಡು ಕೊಟ್ಟು ಬಂದ್ಬಿಟ್ಟು ಟ್ರೈನಲ್ಲಿ ಕೂರ್ಬೇಕಿತ್ತ? ಬಂದ್ಬಿಟ್ಟು ಗಂಟೆ ಗಟ್ಲೆ ಕಾಯ್ಬೇಕಿತ್ತ? ಇಲ್ಲಿ ಯಾರು ಕ್ವಶನ್ ಮಾಡೋರಿಲ್ವಾ? ಬಂದ್ ಕ್ವಶನ್ ಮಾಡೋರಿಗೆ ಈ ತರ ಒದೆಗಳು ಬೀಳುತ್ತೆ ಅಂದ್ರೆ ಏನದು ಅರ್ಥ? ಎಲ್ಲಿ ಹೋಗ್ತಾ ಇದೀವಿ ನಾವು? ದಿನ ನಮ್ಮ ಇಂಡಿಯಾ ಸರಿ ಹೋಗ್ತಾ ಇದೆ. ಆಕ್ಚುಲಿ ಇದಕ್ಕೆ ನಮ್ಮ ಇಂಡಿಯಾ ಮುಂದುವರಿದ ದೇಶ ಆಗಿದೆ. ಯಾಕೆ ಅಂತಂದ್ರೆ ಇದೇ ಕಿತ್ತೋಗಿರೋ ರೀಸನ್ ಗಳಿಗೆ. ಬಂದ್ಬಿಟ್ಟು ಏನಕ್ಕೆ ಈ ತರ ಲೇಟ್ ಆಗ್ತಾ ಇದೆ ಅಂತ ಜಸ್ಟ್ ಒಂದು ಕ್ವಶನ್ ಮಾಡಿದ್ದಕ್ಕೆ ಈ ತರ ಎಲ್ಲ ಕ್ವಶನ್ ಮಾಡಿದವ್ರ ಬಟ್ಟೆ ಎಲ್ಲ ಹರಿದಾಕಿ, ಈ ತರ ಎಲ್ಲ ನೂಕಾಡಿ, ಈ ತರ ಎಲ್ಲ ಒಡೆದು, ಇದು ಒಂದು ಸಭ್ಯ ವರ್ತನೆನಾ? ಇದು ಒಂದು ವ್ಯವಸ್ಥೆನಾ? ಇದು ಒಂದು ಪ್ರಜಾಪ್ರಭುತ್ವ ದೇಶನಾ?